ರಸ್ತೆ ಪಕ್ಕದಲ್ಲಿ ದೈತ್ಯಾಕಾರದ ಕಾಡಾನೆ ರಕ್ತದ ಮಡುವಿನಲ್ಲಿ ಬಿದ್ದು ಮೃತಪಟ್ಟಿರುವ ಘಟನೆ ಸಕಲೇಶಪುರ ತಾಲೂಕಿನ ಸುಳ್ಳಕ್ಕಿ ಗ್ರಾಮದಲ್ಲಿ ನಡೆದಿದೆ. ಆನೆಯ ಕೆಳಗೆ ವಿದ್ಯುತ್ ವೈರ್ ಸಿಲುಕಿದ್ದು ಕರೆಂಟ್ ಶಾಕ್ನಿಂದ ಗಂಡಾನೆ ಸಾವನ್ನಪ್ಪಿರಬಹುದು ಎಂದು ಶಂಕಿಸಲಾಗಿದೆ. ಸಾಯುವ ಮುನ್ನ ಆನೆಗೆ ರಕ್ತಸ್ರಾವವಾಗಿದೆ. ಬೆಳಗ್ಗೆ ದಾರಿಹೋಕರು ಅದನ್ನು ಗಮನಿಸಿ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮರಣೋತ್ತರ ಪರೀಕ್ಷೆಯಿಂದ ಸಾವಿಗೆ ನಿಖರ ಕಾರಣ ತಿಳಿಯಲಿದೆ. ಇವತ್ತು ಒಂದು ದುರ್ಘಟನೆ ನಡೀಬಾರ್ದಿತ್ತು. ಸಕಲೇಶಪುರದ ಶಾಂತಪುರ ಅನ್ನೋ ಗ್ರಾಮದಲ್ಲಿ, ಸುಳ್ಳಕ್ಕಿ ಹತ್ರ ಶಾಂತಪುರ ಅನ್ನೋ ಗ್ರಾಮದಲ್ಲಿ ಒಂದು ದೈತ್ಯಾಕಾರದ ಕಾಡಾನೆ ಆಕಸ್ಮಿಕವಾಗಿ ಸಾವನ್ನಪ್ಪಿದೆ. ಈ ಸಾವು ಯಾವ ರೀತಿಯಾಗಿದೆ, ಯಾಕಾಗಿದೆ ಅನ್ನೋದನ್ನು ಇನ್ನು ತನಿಖೆ ಮುಖಾಂತರ ಅರಣ್ಯಾಧಿಕಾರಿಗಳು ತಿಳಿಸ್ಕೊಡ್ಬೇಕಾಗತ್ತೆ. ಆದರೆ ನಾನು ಕೇಳ್ಕೊಳ್ಳೋದಿಷ್ಟೇ, 6 ತಿಂಗಳ ಹಿಂದೆನೂ ಇದೇ ರೀತಿ ಒಂದು ಆನೆ ಸತ್ತೋಯ್ತು. ಈಗ ಸದ್ಯದ ಪರಿಸ್ಥಿತಿಗೆ ಇದು ವಿದ್ಯುತ್ ತಗಲಿ ಕಾಡಾನೆ ಸತ್ತಿದೆ ಅಂತ ಹೇಳ್ತಿದ್ದೀರ. ಅಲ್ಲ ಸ್ವಾಮಿ, ನಾನು ಕೇಳೋದಿಷ್ಟೇ, ಸಕಲೇಶಪುರದಲ್ಲಿ ಮಾನವರಿಗೂ ಸಹ ಮಾನವ ಜೀವಕ್ಕೂ ಬೆಲೆ ಇಲ್ಲ, ಕಾಡಾನೆ ಜೀವಕ್ಕೂ ಬೆಲೆ ಇಲ್ಲ. ಕಾಡಾನೆನೂ ಸೇಫ್ಟಿ ಇಲ್ಲ, ಮಾನವರು ಸೇಫ್ಟಿ ಇಲ್ಲ. ತಾವು ಯಾವ ರೀತಿಯ ನೀವು ಕೆಲಸನ ಮಾಡ್ತಾಯಿದ್ದೀರಾ? ಮನುಷ್ಯನ ಉಳಿಸಿ, ಇಲ್ಲ ಕಾಡಾನೆನ ಉಳಿಸಿ. ಎರಡೂ ಆಗಲಿಲ್ಲ ಅಂದರೆ ಕೆಲಸ ಬಿಟ್ಟು ಹೋಗಿ. ಯಾಕ್ರಿ ಈ ಥರ ನೀವು ಕಾಡಾನೆ ಇವತ್ತು ದೈತ್ಯಾಕಾರದ ಕಾಡಾನೆ ಇವತ್ತು ಅಷ್ಟು ದೊಡ್ಡ ಕಾಡಾನೆ ಕರೆಂಟ್ ಹೊಡೋ ಸತ್ತಿದೆ ಅಂತಂದರೆ ಮನುಷ್ಯ ಏನಾಗಬೇಕಲ್ಲೋದ್ರೆ? KEB ಅಧಿಕಾರಿಗಳು ಏನ್ರಿ ಮಾಡ್ತಾಯಿದ್ದೀರಾ? ಸುಮಾರು 3 ದಿವಸದ ಹಿಂದೆ ಇದೇ ಸ್ಥಳದಲ್ಲಿ ಒಂದು ಹಸುವಿಗೆ ಕರೆಂಟ್ ಹೊಡೆದು ಸಾಯುತ್ತೆ. ಅವತ್ತು ನಿಮಗೆ ಗೊತ್ತಾಗ್ಲಿಲ್ವಾ? ಈ ಸಾವು ಇಲ್ಲಿಗೆ ಕಾಡಾನೆಯ ಸಾವು ಎಂಡಾಗಬೇಕು, ಕೊನೆ ಆಗಬೇಕು. ಇವತ್ತು ಈ ತತ್ಕ್ಷಣಕ್ಕೆ ಮೇಲಧಿಕಾರಿಗಳು ಆ ಕಾಡಾನೆ ಸಾವಿಗೆ ಯಾರ್ಯಾರು ಕಾರಣಕರ್ತರಾಗಿದ್ದಾರೆ ಅವರು ಎಲ್ಲರನ್ನು ಸಸ್ಪೆಂಡ್ ಮಾಡಬೇಕು ಇವತ್ತು. ಯಾಕೆ ಅಂತ ಅಂದರೆ ಕಾಡಾನೆ ಮನುಷ್ಯರಿಗಾದರೆ ಬಾಯಿ ಇದೆ ರೀ, ಕಾಡಾನೆಗಳಿಗೆ ಬಾಯಿ ಇಲ್ಲ. ಇಂಥ ಬೇಜವಾಬ್ದಾರಿ ಕೆಲಸ ಮಾಡುವಂಥ ಬೆಸ್ಕಾಂ ಅಧಿಕಾರಿಗಳಿದಾರಲ್ಲ, ಅವ್ರನ್ನ ಮೊದಲು ಸಸ್ಪೆಂಡ್ ಮಾಡಬೇಕು. ಅವರ ಬೇಜವಾಬ್ದಾರಿ ತನಕ್ಕೆ ಇವತ್ತು ಈ ಕಾಡಾನೆ ಸಾವಾಗಿರುತ್ತೆ. ಮೇಲ್ನೋಟಕ್ಕೆ ಇವತ್ತು ಅದು ಕರೆಂಟ್ ಹೊಡೆದು ಸಾವಾಗಿದೆ ಅಂತ ಹೇಳ್ತಿದ್ದಾರೆ. ಈಗ ಬಂದು ಉನ್ನತ ಮಟ್ಟದ ಪರೀಕ್ಷೆ ಎಲ್ಲ ತಂಡ ಬಂದು ಪರೀಕ್ಷೆ ಮಾಡಿ ತಿಳಿಸ್ಕೊಡುತ್ತೆ. ದಯವಿಟ್ಟು ಇವತ್ತು ಈ ಪ್ರಕರಣನ ತತ್ಕ್ಷಣಕ್ಕೆ ಈ ನಮ್ಮ KEB ಅವರಿಂದ ಆಗಿದ್ರೆ, KEB ಅವರ ನಿರ್ಲಕ್ಷ್ಯ ಆಗಿದ್ರೆ KEB ಅವರನ್ನು ತತ್ಕ್ಷಣಕ್ಕೆ ಸಸ್ಪೆಂಡ್ ಮಾಡಬೇಕು. ಮತ್ತು ಈ ಹಿಂದೆ ನಡೆದಂಥ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರನ್ನು ಸಹ ತತ್ಕ್ಷಣಕ್ಕೇ ಸಸ್ಪೆಂಡ್ ಮಾಡಿ ಅವರನ್ನು ಜೈಲಿಗೆ ಅಟ್ಟುವಂಥ ಕೆಲಸ ಆಗಬೇಕು ಅಂತೇಳಿ ಈ ಮುಖಾಂತರ ನಾನು ಆಗ್ರಹಿಸ್ತೀನಿ.